ಬೋಲ್ಡ್ ಅನ್ನೋ ಪದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಇವರು. ವೆಲ್ಕಮ್ ಟು ಡೈರೆಕ್ಟರ್ ಸ್ಪೆಷಲ್ ಎಪಿಸೋಡ್ 3. ಇವತ್ತಿನ ಡೈರೆಕ್ಟರ್ ಬಂದು ಲೆಜೆಂಡರಿ ಡೈರೆಕ್ಟರ್ ಲಿಸ್ಟ್ ಅಲ್ಲಿ ಇವರು ಸೇರ್ಕೋತಾರೆ. ಅವರೇ ಕಾಶಿನಾಥ್. ಬೋಲ್ಡ್ ಅಂದ್ರೆ ತಪ್ಪು ತಿಳ್ಕೊಬಿಡಿ. ಬೋಲ್ಡ್ ಅಂದಿದ ತಕ್ಷಣ ಕೆಟ್ಟ ಮಾತಾಡಬೇಕು, ಮೈಕೈ ತೋರಿಸ್ಬೇಕು, ಅಡಲ್ಟ್ ಕಂಟೆಂಟ್ ಕೊಡಬೇಕು, ಡಬಲ್ ಮೀನಿಂಗ್ ಕೊಡಬೇಕು, ಅದೆಲ್ಲ ಬೋಲ್ಡ್. ಇರೋದ್ನ ಇದ್ದಂಗೆ ಮಕ್ಕೊಡ್ದಾಗ ಹೇಳ್ತಾರೆ ನೋಡಿ, ಅದು ಬೋಲ್ಡ್ ಅನ್ನೋದು. ಆ ಕೆಲ್ಸನ ಇವ್ರ ಮೂವೀಸ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಇವ್ರ ಡೈರೆಕ್ಷನ್ ಮಾಡ್ಲಿ ಇಲ್ಲ ಬೇರೆಯವ್ರ ಡೈರೆಕ್ಷನ್ ಅಲ್ಲಿ ಇವ್ರು ಆಕ್ಟ್ ಮಾಡ್ಲಿ, ಇವ್ರು ಮಾಡುವಂತ ಮೂವಿಗಳು ಅದೇ ಕಂಟೆಂಟ್ ಅಲ್ಲೇ ಇರ್ತಾ ಇತ್ತು. ತಗೊಳ್ಳೋಂತ ಕಾನ್ಸೆಪ್ಟ್ ಅಷ್ಟು ಸೆನ್ಸಿಟಿವ್ ಆಗಿರ್ತಾ ಇತ್ತು. ಅನುಭವ, ಅನಂತನ ಅವಂತರ, ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪೋ ಡಿಮ್ಯಾಂಡು, ನಾರಿ ಮುನಿದರೆ ಗಂಡು ಪರಾರಿ, ಹೀಗೆ ಎಷ್ಟೋ ಮೂವೀಸ್ ಆ ಕಾನ್ಸೆಪ್ಟ್ ಅದೇ ತರ ಸೆನ್ಸಿಟಿವ್ ಆಗಿರ್ತಾ ಇತ್ತು. ಫಾರ್ ಎಕ್ಸಾಂಪಲ್, ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪೋ ಡಿಮ್ಯಾಂಡು ಈ ಮೂವಿ ಹೆಂಗೆ ಅಂದ್ರೆ, ಈ ಹುಡುಗನ ಅಪ್ಪ ಅಮ್ಮ ಮನೆಗ್ ಬಂದಿರೋ ಸೊಸೆನ ಯಾವ ತರ ಚಿತ್ರಹಿಂಸೆ ಕೊಡ್ತಾ ಇದ್ರು, ಬರೀ ಒಂದು ಡೌರಿ ವಿಷಯಕ್ಕೆ ಅಂತ ಈ ತರ ಕಾನ್ಸೆಪ್ಟ್ ನ ಕಾಮಿಡಿ ರೂಪದಲ್ಲಿ ಹೇಳ್ತಾ ಇದ್ರು. ಇವರು ಬರೀ ಡೈರೆಕ್ಟರ್ ಅಲ್ಲ, ಒಬ್ಬ ಆಕ್ಟರ್, ಒಬ್ಬ ಕಮಿಡಿಯನ್, ಒಬ್ಬ ಲಿರಿಸಿಸ್ಟ್, ಒಂದು ಒಳ್ಳೆ ಗುರು. ಉಪೇಂದ್ರ ಅವರ ಅಪ್ಪಟ ಗುರು ಇವರು. ಉಪೇಂದ್ರ ಅವರು ಕಾಶಿನಾಥ್ ಅವರು ನಮ್ ಗುರುಗಳು ಅಂತ ತುಂಬಾ ಹೆಮ್ಮೆಯಿಂದ ಇವತ್ತಿಗೂ ಹೇಳ್ಕೊತಾರೆ. ತೋರ್ಗುಡು ಚಂಡಾಲ್ ಶಿಷ್ಯ, ನಾರಿ ಮುನಿದರೆ ಗಂಡು ಪ್ರಾರಿ, ಗಂಡಸಿಗೆ ಡಿಮ್ಯಾಂಡ್ ಅಪೋ ಡಿಮ್ಯಾಂಡು, ಇದಿಷ್ಟು ನನ್ ಫೇವ್ರೆಟ್ ಮೂವೀಸ್. ನಿಮ್ಗೆ ಕಾಶಿನಾಥ್ ಅವ್ರು ಮಾಡಿರುವಂತ ಮೂವೀಸ್ ಅಲ್ಲಿ ಯಾವ ಮೂವೀಸ್ ನಿಮ್ಗೆ ಇಷ್ಟ ಅಂತ ಕಮೆಂಟ್ ತಿಳಿಸಿ. ಹಾಗೆ ಇದೇ ತರ ಕಾಂಟೆಂಟ್ಗೆ ಸಿನಿಮಾ ವಾಚ್ನ ಫಾಲೋ ಮಾಡ್ಕೊಳ್ಳಿ.